Hello everyone, this is Manasa BT. Welcome to my channel Make It Happen. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಕ್ಲಾಸ್ನ ಕಂಟಿನ್ಯೂ ಮಾಡೋಣ. ಲಾಸ್ಟ್ ಕ್ಲಾಸಸ್ಸಲ್ಲಿ ನೀವು 3 ಆಲ್ರೆಡಿ ನೋಡಿದ್ದೀರಾ. ಈ ಕ್ಲಾಸಲ್ಲಿ 2 ಕಾನ್ಸ್ಟಿಟ್ಯೂಷನಲ್ ಬಾಡಿ ಒಟ್ಟಿಗೆ ಮಾಡ್ತೀನಿ, ನೋಡ್ಕೊಂಡು ಹೋಗೋಣ. ಸೊ ಇವತ್ತು ನಾವು ನೋಡ್ತಿರೋ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಹೇಳಿದ್ರೆ UPSC ಮತ್ತು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆ, ಸೊ ಇದು ಏನು ಅಂತ ಹೇಳಿದ್ರೆ ಇವರು ಸೆಂಟ್ರಲ್ ರೆಕ್ರೂಟಿಂಗ್ ಏಜೆನ್ಸಿ ಆಗಿರ್ತಾರೆ UPSC ಅವರು. SPSC ಅವರು ಸ್ಟೇಟ್ ರೆಕ್ರೂಟಿಂಗ್ ಏಜೆನ್ಸಿ ಆಗಿರ್ತಾರೆ. ಓಕೆ, ಸೊ ಟೆನ್ಯೂರ್ ಈಗ ಎಷ್ಟು ವರ್ಷದವರೆಗೂ ಕೆಲಸ ಮಾಡಬೇಕು ಅಂತ ಹೇಳಿ ನೋಡಿದ್ವಿ ಅಲ್ವಾ ಲಾಸ್ಟ್ ಕ್ಲಾಸಲ್ಲೂ, ಅದನ್ನ ಟೆನ್ಯೂರ್ ಅಂತ ಹೇಳ್ತೀವಿ. ಸೊ ಇವರಿಗೆ 6 ಇಯರ್ಸ್ ಅಥವಾ ಅಪ್ ಟು 65 ಇಯರ್ಸ್ ಅಂತ UPSC ಅವ್ರಿಗೆ. ಇದನ್ನ ನೀವು ನೋಡ್ಕೋಬೇಕಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಡಿಫ್ರೆನ್ಸ್ ಇದೆ ನೋಡಿ. ಸ್ಟೇಟ್ ಅಲ್ಲಿ 6 ಇಯರ್ಸ್ ಸೇಮ್ ಇದೆ, ಬಟ್ ಅಪ್ ಟು 62 ಇಯರ್ಸ್ ಅಂತ ಬರುತ್ತೆ. ಓಕೆ, ಇದು ಸ್ವಲ್ಪ ನೋಡ್ಕೋಬೇಕು. ಮತ್ತೆ ಅಪಾಯಿಂಟ್ ಮಾಡೋದು ಅಷ್ಟೇ, ಪ್ರೆಸಿಡೆಂಟ್ ಮಾಡ್ತಾರೆ UPSC ಅಲ್ಲಿ, ಸ್ಟೇಟ್ ಅಲ್ಲಿ ಗವರ್ನರ್ ಮಾಡ್ತಾರೆ. ಇನ್ನು ರಿಸೈನ್ ಮಾಡೋದು ಅಂತ ಹೇಳಿದ್ರೆ ಇವರು ಪ್ರೆಸಿಡೆಂಟ್ ಕೊಡ್ತಾರೆ, ಸ್ಟೇಟ್ ಅಲ್ಲಿ ಗವರ್ನರ್ಗೆ ಕೊಡ್ತಾರೆ. ಸೊ ಅಪಾಯಿಂಟ್ ಮಾಡೋದು ಅವರೇ, ರೆಸಿಗ್ನೇಷನ್ ತಗೊಳ್ತಿರೋದು ಅವರೇ. ಸೊ ಇದು ಈಸಿ ಆಗುತ್ತೆ. ಬಟ್ ಬೇರೆ ಜಾಬ್ಸ್ ಅಲ್ಲಿ, ಬೇರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ನೀವು ಕಂಪೇರ್ ಮಾಡಿದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇದನ್ನ. ಓಕೆ, ಸೊ ಪ್ರೆಸಿಡೆಂಟೇ ಅಪಾಯಿಂಟ್ ಮಾಡೋದು, ಪ್ರೆಸಿಡೆಂಟೇ ರೆಸಿಗ್ನೇಷನ್. ಇಲ್ಲಿ ಗವರ್ನರೇ ಅಪಾಯಿಂಟ್ ಮಾಡೋದು, ಗವರ್ನರೇ ರೆಸಿಗ್ನೇಷನ್ ತಗೊಳ್ಳೋದು. ಸೊ ಫಂಕ್ಷನ್ ಏನು ಅಂತ ಹೇಳಿದ್ರೆ ಇವರು ಸೊ ಎಕ್ಸಾಮ್ ರೂಲ್ಸ್, ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಮತ್ತೆ ರೂಲ್ಸ್ ಹೇಗಿದೆ ಅದನ್ನ ಇವರು ಏನೇನು ರೂಲ್ಸ್ ಇರಬೇಕು ಅಂತ ಹೇಳಿ ಇವರೇ ಫ್ರೇಮ್ ಮಾಡ್ತಾರೆ. ಓಕೆ, ಮತ್ತೆ ಡಿಸಿಪ್ಲಿನರಿ ಆಕ್ಷನ್ ತಗೋಬೇಕಾದ್ರೆ ಏನು ಮಾಡಬೇಕು ಅಂತ, ಮತ್ತೆ ಅಡ್ವೈಸ್ ಮಾಡ್ತಾರೆ. ಈಗ ಇಲ್ಲಿ ಪ್ರೆಸಿಡೆಂಟಿಗೆ ಅಡ್ವೈಸ್ ಮಾಡ್ತಾರೆ ಇವರು, ಏನಾದರೂ ಡಿಸಿಪ್ಲಿನರಿ ಆಗಿರೋದು ಆಕ್ಷನ್ ತಗೊಳ್ಳೋದಾಗಿರ್ಲಿ ಎಕ್ಸಾಮ್ ಇದ್ರ ಮೇಲೆ. ಬಟ್ ಇಲ್ಲಿ ಸ್ಟೇಟ್ ಅಲ್ಲಿ ಗವರ್ನರ್ಗೆ ಅಡ್ವೈಸ್ ಮಾಡ್ತಾರೆ. ಓಕೆ, ಸೊ ಅದು ಫಂಕ್ಷನ್ ಇವ್ರದ್ದು. ಮತ್ತೆ ಸ್ಯಾಲ್ರಿ ನೋಡೋದಾದ್ರೆ, ಸೊ ಇಲ್ಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಆಗುತ್ತೆ, ಇಲ್ಲಿ ಸ್ಟೇಟ್ ಅವರೇ ಪೇ ಮಾಡ್ತಾರೆ ಇವ್ರಿಗೆ. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ನೋಡ್ಕೋಬೇಕು ನೀವು. ಇನ್ನೊಂದು ವಿಷಯ ನೀವು ನೋಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಮೆಂಬರ್ಸ್ ಇರ್ತಾರೆ ಅಲ್ವಾ. ಸೊ ಟೋಟಲ್ ಆಗಿ 11 ಮೆಂಬರ್ಸ್ ಇರ್ತಾರೆ UPSC ಅಲ್ಲಿ. ಸೊ ಇದರಲ್ಲಿ ಒಬ್ರು ಚೇರ್ಮನ್ ಆಗಿರ್ತಾರೆ. ಓಕೆ, ಮತ್ತೆ ಇನ್ನು ಉಳಿದ 10 ಮೆಂಬರ್ಸ್ ಎಲ್ಲ ಮೆಂಬರ್ಸ್ ಆಗಿರ್ತಾರೆ. ಓಕೆ, ಸೊ ಎಷ್ಟು ಮೆಂಬರ್ಸ್ ಇರ್ತಾರೆ ಅಂತ ಹೇಳಿದ್ರೆ ನೀವು ಏನು ಹೇಳಬೇಕು, 10 ಟೋಟಲ್ ಆಗಿ 11. ಸೊ 10 ಮೆಂಬರ್ಸ್ ಇರ್ತಾರೆ, ಒಬ್ರು ಚೇರ್ಮನ್ ಆಗಿರ್ತಾರೆ ಅದರಲ್ಲಿ. ಅದೇ ಇಲ್ಲಿ ಸ್ಟೇಟ್ ಅಲ್ಲಿ ನೋಡೋದಾದ್ರೆ ಇವ್ರು ಇಷ್ಟೇ ಇರಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಸ್ಪೆಸಿಫೈ ಮಾಡಿಲ್ಲ, ಮೆನ್ಷನ್ ಏನು ಮಾಡಿಲ್ಲ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಇವರು ಗವರ್ನರ್ ಏನು ಹೇಳ್ತಾರೋ, ಸೊ ಸ್ಟೇಟ್ ಅಲ್ಲಿ ಗವರ್ನರ್ ಏನು ಹೇಳ್ತಾರೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ, ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಸೊ ಇಷ್ಟು ನಿಮ್ಗೆ ಐಡಿಯಾ ಇರಲಿ. ಮತ್ತೆ ಇವರು ರಿಅಪಾಯಿಂಟ್ಮೆಂಟ್ಗೆ ಎಲಿಜಿಬಲ್ ಇಲ್ಲ, ಇವರು ಅಷ್ಟೇ ಎಲಿಜಿಬಲ್ ಇಲ್ಲ. ಓಕೆ, ಸೊ ಇಷ್ಟು ನೋಡ್ಕೊಂಡ್ರೆ ಸಾಕು ನಿಮಗೆ. ಓಕೆ, ಇದನ್ನ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಜಾಸ್ತಿ ಶೇರ್ ಮಾಡಿದಷ್ಟು ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಮಾಡ್ಬೋದು. ಓಕೆ, ನಮಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು.